ಈ ವರ್ಷದ ನನ್ನ 4 ಜಿಲ್ಲಾ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಪ್ರಾಮುಖ್ಯವಾದ ಕಾರ್ಯಕ್ರಮ ರಸ್ತೆ ಮತ್ತು ಸಂಚಾರ ಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಜಿಲ್ಲಾದ್ಯಂತ ಎಲ್ಲ ಕ್ಲಬ್ಗಳು ಕೂಡ, ಎಲ್ಲ ರೊಟೇರಿಯನ್ಸ್ಗಳು ಕೂಡ ಈ ಒಂದು ಕಾರ್ಯಕ್ರಮಗಳನ್ನು ಎಲ್ಲ ಕಡೆಯಲ್ಲಿ ಮಾಡಿ ಜನರ ಜೀವ ಉಳಿಸುವಂಥ ಒಂದು ಕೆಲಸವನ್ನು ಮಾಡಬೇಕಂತ ಹೇಳಿ ನಾನು ಕೇಳಿಕೊಳ್ತೇನೆ. ಈ ಒಂದು ಕಿರುಚಿತ್ರ ಮತ್ತು ಪುಸ್ತಕವನ್ನ ರಸ್ತೆ ಅಪಘಾತದ ಜಾಗೃತಿ ಬಗ್ಗೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿರುತ್ತೇನೆ. ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜು ಮತ್ತು ವಾಹನ ಚಾಲಕರಿಗೆ ತಲುಪಿಸುವಲ್ಲಿ ಎಲ್ಲ ರೀತಿಯಲ್ಲಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಆಧುನಿಕತೆಯ ಭರದಲ್ಲಿ ನಾಗಾಲೋಟದಿಂದ ಓಡುತ್ತಿದೆ ಜಗತ್ತು. ಅದರ ವೇಗಕ್ಕೆ ಹೊಂದಿಕೊಳ್ಳಲು ಹೆಣಗಾಡುತ್ತಿರುವ ಮಾನವ, ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ವಾಹನಗಳ ಸಂಖ್ಯೆ, ಅಲ್ಪ ಸಮಯದಲ್ಲೇ ಗುರಿ ತಲುಪುವ ತವಕದಿಂದ ಅತಿ ವೇಗದಲ್ಲಿ ಚಲಿಸುವ ವಾಹನಗಳು, ಅಜಾಗರೂಕತೆಯ ಚಾಲನೆಯಿಂದ ಗುರಿ ತಲುಪುವ ಮುಂಚೆಯೇ ದುರಂತ ಅಂತ್ಯ ಕಾಣುತ್ತಿರುವ ಅಮೂಲ್ಯ ಜೀವಗಳು. ವಾಹನ ಚಾಲಕರೇ, ವಾಹನ ಚಲಾಯಿಸುವ ಮುಂಚೆ ಒಂದು ಕ್ಷಣ ಯೋಚಿಸಿ. 2023-24 ಅಂಕಿಅಂಶದ ಪ್ರಕಾರ ಭಾರತದಲ್ಲಿ ಪ್ರತಿದಿನ ನಡೆಯುವ ವಾಹನ ಅಪಘಾತಗಳ ಸಂಖ್ಯೆ ಸರಾಸರಿ 1274. ಅಪಘಾತದಲ್ಲಿ ಪ್ರತಿದಿನ ಸಾಯುವವರ ಸಂಖ್ಯೆ 484. ಅಂದರೆ ಸರಾಸರಿ ಪ್ರತಿ 3 ನಿಮಿಷಕ್ಕೆ 1 ಸಾವು. ಯೋಚನೆ ಮಾಡಿದರೆ ಇದು ಎದೆ ಜಲ್ ಎನಿಸುವ ಆಘಾತಕಾರಿ ವಿಷಯ. ಇಷ್ಟೊಂದು ಅಪಘಾತಗಳಿಗೆ ಕಾರಣಗಳೇನು? 59% ರಸ್ತೆ ಅಪಘಾತಗಳು ಅತಿ ವೇಗದ ವಾಹನ ಚಾಲನೆಯಿಂದ ನಡೆಯುತ್ತದೆ ಮತ್ತು 29.4% ಅಪಘಾತಗಳು ಅಜಾಗರೂಕತೆಯಿಂದ ನಡೆಯುತ್ತದೆ. ಆಕಸ್ಮಿಕವಾಗಿ ಪ್ರಾಣಿಗಳು ರಸ್ತೆಗೆ ಅಡ್ಡ ಬರುವುದರಿಂದ 11% ಅಪಘಾತಗಳು ನಡೆದರೆ, ವಿಪರೀತ ಮಳೆ ಮತ್ತು ಮಂಜು ಕವಿದ ರಸ್ತೆಯಿಂದಾಗಿ 3% ವಾಹನ ಅಪಘಾತಗಳು ಸಂಭವಿಸುತ್ತದೆ. ಹಾಗೆಯೇ ಆಲ್ಕೋಹಾಲ್ ಸೇವನೆ ಮತ್ತು ನಿದ್ರೆ ಮಂಪರಿನಲ್ಲಿ ವಾಹನ ಚಲಾಯಿಸುವುದರಿಂದ 1.7% ಅಪಘಾತಗಳು ನಡೆಯುತ್ತವೆ. ಅಪಘಾತಗಳನ್ನು ತಡೆಗಟ್ಟಲು ಮಾಡಬೇಕಾದ ಮುಂಜಾಗ್ರತೆಗಳು. ಮೊದಲಾಗಿ ಬೈಕ್ ಸವಾರರ ಗಮನಕ್ಕೆ. ಬೈಕ್ನ ವೇಗಕ್ಕೆ ಮಿತಿ ಇರಲಿ. ಅಕ್ಕ, ಒಂದು ಹೆಲ್ಮೆಟ್ ಕೊಡಿ. ನೋಡ, ಅವರಿಗೊಂದು ಹೆಲ್ಮೆಟ್ ಕೊಡು. ಅದು ಬೇಡ, ಅಷ್ಟು ಕಾಸ್ಟ್ಲಿ ಬೇಡ, ಚೀಪರ್ ಸಾಕು. ಪೊಲೀಸರ ಕಣ್ಣಿಗೆ ಮಣ್ಣು ಹಾಕ್ಲಿಕ್ಕೆ, ಇಲ್ಲಾಂದ್ರೆ ಫೈನ್ ಹಾಕ್ತಾರೆ ಅವರು. ಅಂಕಲ್, ಹೆಲ್ಮೆಟ್ ಇರೋದು ಪೊಲೀಸರ ಫೈನ್ ತಪ್ಪಿಸೋದಕ್ಕಲ್ಲ, ನಿಮ್ಮ ಜೀವ ರಕ್ಷಿಸೋದಕ್ಕೆ. ಈ ಹಿಂದೆ ಅವಳ ತಂದೆ ಕೂಡ ಇದೇ ತಪ್ಪನ್ನು ಮಾಡಿ ಸ್ವಲ್ಪ ಸಮಯದಿಂದ ಅವ್ರ ಪ್ರಾಣವನ್ನೇ ಕಳ್ಕೊಂಡ್ರು. ಹಾಗಾದ್ರೆ 2 ಹೆಲ್ಮೆಟ್ ಕೊಡು. ಒಂದು ನನಗೆ,
ಒಂದು ನಮ್ಮ ಮನೆಯವರಿಗೆ. ಕಡ್ಡಾಯವಾಗಿ ಗುಣಮಟ್ಟದ ಹೆಲ್ಮೆಟ್ ಧರಿಸಿ. ಹೆಲ್ಮೆಟ್ ಇರುವುದು ಪೊಲೀಸರ ಫೈನ್ ತಪ್ಪಿಸಲು ಅಲ್ಲ, ನಿಮ್ಮ ಜೀವ ರಕ್ಷಿಸಲು. ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ ಬಂದ ಕಾರಣಕ್ಕಾಗಿ ಮಕ್ಕಳ ಕೈಗೆ ವಾಹನದ ಕೀ ಕೊಡಬೇಡಿ. ವಾಹನದ ಕೀ ಕೊಡಬೇಕಾಗಿದ್ದು ಪರ್ಸೆಂಟೇಜ್ ಮೇಲೆ ಅಲ್ಲ, ಪರ್ಫೆಕ್ಟ್ ಏಜ್ ಮೇಲೆ. ಇತರ ವಾಹನ ಚಾಲಕರ ಗಮನಕ್ಕೆ. ಹಲೋ, ಹೌದೌದು, ಬರ್ತಾ ಇದ್ದೀನಿ ಒಂದು 5 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ, ಆಯಿತಾ? ಏನಿಲ್ಲ, ಮಗನೊಂದು ಸ್ಕೂಲ್ಗೆ ಬಿಟ್ಟು ಬರ್ತೇನೆ. ಓಕೆ? ಅಂಕಲ್ ಡ್ರೈವಿಂಗ್ ಮಾಡುವಾಗ ಫೋನಲ್ಲಿ ಮಾತಾಡಬಾರ್ದಂತ ನಮ್ಮ ಮಿಸ್ ಹೇಳಿದ್ದಾರೆ. ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಿ. ಅತಿ ವೇಗದ ಚಾಲನೆಗೆ ಕಡಿವಾಣ ಹಾಕಿ. ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ. ನಿದ್ದೆ ಮಂಪರಿನಲ್ಲಿ ವಾಹನ ಚಲಾಯಿಸಬೇಡಿ. ಕಿರಿದಾದ ರಸ್ತೆ ಮತ್ತು ಅಪಾಯಕಾರಿ ತಿರುವಿನಲ್ಲಿ ಓವರ್ಟೇಕ್ ಮಾಡಬೇಡಿ. ವಾಹನ ಚಲಾಯಿಸುವಾಗ ಪಾದಾಚಾರಿಗಳ ಬಗ್ಗೆ ಎಚ್ಚರಿಕೆ ವಹಿಸಿ. ಪಾದಾಚಾರಿಗಳು ಗಮನಿಸಬೇಕಾದ ಅಂಶಗಳು: ರಸ್ತೆ ದಾಟುವ ಮುಂಚೆ ರಸ್ತೆಯ 2 ದಿಕ್ಕುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಜೊತೆಯಲ್ಲಿ ಮಕ್ಕಳಿದ್ದರೆ ಅವರ ಬಗ್ಗೆ ನಿಗಾ ಇರಲಿ. ತಿರುವು ರಸ್ತೆಯಲ್ಲಿ ರಸ್ತೆ ದಾಟುವ ಪ್ರಯತ್ನ ಮಾಡಬೇಡಿ. ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುವುದಾದರೆ ರಸ್ತೆಯ ಬಲಭಾಗದಲ್ಲಿ ನಡೆದುಕೊಂಡು ಹೋಗಿ. ಚಲಿಸುವ ಬಸ್ಸಿಗೆ ಹತ್ತುವ ಮತ್ತು ಇಳಿಯುವ ಪ್ರಯತ್ನ ಖಂಡಿತ ಬೇಡ. ರಸ್ತೆ ಸುರಕ್ಷತಾ ನಿಯಮಗಳನ್ನು ತಪ್ಪದೇ ಪಾಲಿಸಿ. ಯಾಕೆಂದರೆ ನಿಮಗಾಗಿ ಮಾತ್ರ ಅಲ್ಲ, ನಿಮ್ಮನ್ನು ನಂಬಿರುವ ನಿಮ್ಮವರಿಗಾಗಿ. ಹೆಲ್ಮೆಟ್ ಇರುವುದು ನಿಮ್ಮ ಜೀವ ರಕ್ಷಣೆಗೆ ಪೊಲೀಸರ ಫೈನ್ ತಪ್ಪಿಸಬೇಕಲ್ಲ.